ನಾಂದಿಯೊಳವರ ವ್ಯಾಸಮುನಿ ಪದ ದ್ವಂದ್ವ ಕಾರಣದನಾಗಿ ಕವಿಗಳ ತಂದಣಿಗೆ ಬಲ ಬಂದು ಬೇಡುವೆನಿ ಕಥಾಮೃತವ ಕವಿಗಳ ಇಬ್ಬಗೆಯ ನೀತಿ ಅಂತ ಹೇಳಿ
ಹ್ಮ್ ಹುಟ್ಟಿದ್ದು ಸೆರೆಮನೆಯಲ್ಲಿ, ಹಾ ಬೆಳೆದದ್ದು ಹೊರಗಡೆಯಲ್ಲಿ. ಹ್ಮ್ ಇಡೀ ಕೃಷ್ಣನ ಜೀವನ ಹಾಗೆ ಅಲ್ವೋ ಸ್ವಾಮಿ? ಹಾ ಆಲೋಚನೆ ಮಾಡಲಿಕ್ಕೆ ಹೋದ್ರೆ ವಸುದೇವ ದೇವಕಿಯರಿಗೆ ಮಗನಾದೆ, ಹ್ಮ್ ನಂದ ಯಶೋಧೆಯರಿಗೆ ಕಂದನಾದೆ. ಹಾ ಬದುಕಿನುದ್ದಕ್ಕೂ ನಾವು ನಂದಗೋಪುರದಲ್ಲಿ ಮಾಡಿರ್ತಕ್ಕಂಥ ಕಾರ್ಯವನ್ನ ಕಂಡು ಹಾ ಆಲೋಚನೆ ಮಾಡಿದಂತ ಜನರೆಲ್ಲರೂ ನನ್ನನ್ನು ದೇವತ್ವದ ನೆಲೆಯಲ್ಲಿ ಕಂಡು ಹ್ಮ್ ಕೇವಲ ಅಷ್ಟು ಮಾತ್ರ ಸಾಕಾದೀತು. ಹಾ ಅಜ್ಜಾಜಿಯರಿಗೋ ತಂದೆ ತಾಯಿಗೋ ಬಂದಿರುವಂತ ಕಷ್ಟವನ್ನು ದೂರಪಡಿಸಬೇಕೆನ್ನುವ ಸಲುವಾಗಿ ಹ್ಮ್ ನೇರವಾಗಿ ಮಥುರಾ ನಗರವನ್ನು ಪ್ರವೇಶ ಮಾಡಿ ಮಾವನಾದಂತ ಕಂಸನನ್ನ ಕೊಂದು ಯದು ಪರಿವಾರಕ್ಕೆ ಆವರಿಸಿರುವಂತ ಆತಂಕವನ್ನು ದೂರ ಮಾಡಿ ಹ್ಮ್ ಅಜ್ಜನಾದಂತ ಉಗ್ರಸೇನಿಗೆ ಮಥುರಾ ನಗರದ ಪಟ್ಟವನ್ನ ಕಟ್ಟಿದ ಬಳಿಕ ಹಾ ಅಣ್ಣನಾದಂತ ಬಲಭದ್ರನನ್ನು ಕುಡಿಕೊಂಡು ಪಾರಿವ್ರಾಜಕತ್ವ ನೆಲೆಯಲ್ಲಿರತಕ್ಕಂತಹ ಗುರು ಸಾಂದೀಪನಿಗೆ ಹೋಗಿ 64 ದಿವಸದಲ್ಲಿ 64 ವಿದ್ಯೆಗಳನ್ನು ಆರ್ಜಿಸಿಕೊಂಡ ಬಳಿಕ ಮುಂದೆ ನಮ್ಮ ಬದುಕಿನ ಸ್ಥಿತಿಯನ್ನು ಗತಿಯೇನು ಎನ್ನುವುದನ್ನು ಆಲೋಚನೆ ಮಾಡಿ ಹ್ಮ್ ಗೋಮಂತಕ ಪರ್ವತವನ್ನ ಏರಿ ಸಮುದ್ರಕ್ಕೆ ಹಾರಿ ಹ್ಮ್ ಅಲ್ಲಿರುವಂತ ಕುಶಸ್ಥಳಿಯನ್ನ ಮೇಲೆತ್ತಿ ದ್ವಾರಕೆ ಎನ್ನುವುದನ್ನು ನಿರ್ಮಾಣ ಮಾಡಿಕೊಂಡಿದ್ದದ್ದು ಹೌದು. ಅಷ್ಟ ಮಹಿಷಿಯರಿದ್ದಾರೆ. ಹಾ ಇಷ್ಟದ ಪತ್ನಿಗಳನ್ನ ಕಟ್ಟಿಕೊಂಡು ಹ್ಮ್ ಸಂತೋಷದಿಂದ ನಾನು ದ್ವಾರಕೆಯಲ್ಲಿದ್ದೇನೆ ಎನ್ನುವುದೇ ಸಮಾಧಾನ. ಅಣ್ಣನದ್ದು ಪ್ರತ್ಯೇಕವಾದಂತ ಓಲಗ ಚಾವಡಿ ಅಂತಾದ್ರೆ ನಮ್ಮದೇ ಪ್ರತ್ಯೇಕವಾದಂತ ಓಲಗ. ಇಲ್ಲಿಯ ದಿನನಿತ್ಯದ ವಿಶೇಷ ಕಾರ್ಯಕಲಾಪಗಳಿಗೆ ಇದು ಅವಕಾಶ. ಮನಸ್ಸಿನ ವಿಚಾರಗಳನ್ನ ಹೇಳುವವರಿದ್ರೆ ಅವರಿಗೊಂದು ಅವಕಾಶ. ಜಯ ನಮೋ ನಾರಾಯಣ, ಜಯ ನಮೋ ನಾರಾಯಣ, ದುರಿತ ನಿವಾರಣ ಭವಭಯಗರಣ, ದುರಿತ ನಿವಾರಣ ಭವಭಯಗರಣ, ಜಯ ನಮೋ ನಾರಾಯಣ ನಾರಾಯಣ ನಾರಾಯಣ. ಯೋಗ್ಯವಾದಂತಹ ಧರ್ಮಾಸನವನ್ನು ಇರಿಸಿದ್ದೇನೆ. ಬೇಕಾಗಿದ್ದನ್ನ ಕೇಳಿ ಪಡಿಬೇಕು. ಆ ಕಡೆಯಲ್ಲಿ ಬೇಕಾದ ಸ್ವತಂತ್ರಗಳು ದಾಕ್ಷಿಣ್ಯ ಇಲ್ಲ ಎನ್ನುವುದನ್ನು ನಿಮ್ಮಲ್ಲಿ ಕುರಿತಾಗಿ ಕೇಳಿದವನ ಏಕಾಏಕಿಯಾಗಿ ದ್ವಾರಕ್ಕೆ ಅಂತ ಸಾಗಿ ಬರ್ತೀರಿ ಅಂತಾರೆ. ನಿಮ್ಮೆಲ್ಲ ಕೇಳಬೇಕಾದ ವಿಚಾರ ಸಮಯ ಇದಲ್ಲ ಎನ್ನುವ ಸಲುವಾಗಿ ಕೇಳಿ ಎತ್ತರಿಂದ ಇಲ್ಲಿಗೆ ಇಟ್ಟದ್ದೇನೆ. ಪ್ರಪಂಚದಲ್ಲಿ ಶಾಪವನ್ನೇ ಮರವಾಗಿಸಿಕೊಂಡವರು ಯಾರು ಅಂತ ಕೇಳಿದ್ರೆ ಅದು ನಾವಿಬ್ರೆ ಅಲ್ವಾ? ಹಾಗಂತ ನೀವು ಬಳಸಿಕೊಂಡಂತ ರೀತಿ ಬೇರೆ, ನಾನು ತೆಗೆದುಕೊಂಡಂತ ಕ್ರಮವೇ ಬೇರೆ. ಹಾಗೆ ಲೋಕ ಕಲ್ಯಾಣಾರ್ಥವಾಗಿ ನಡೆಸುವಂತ ಕಾರ್ಯಕ್ಕೆ ನಿಮ್ಮನ್ನು ನೀವು ತೊಡಗಿಸಿಕೊಂಡು 3 ಮುಕ್ಕಾಲು ಗಳಿಗೆಯಲ್ಲಿ ಇಡೀ ಪ್ರಪಂಚವನ್ನು ಸುತ್ತುವರೆದು ಬರ್ತೀರಿ.
ಕಲಹ ಪ್ರಿಯರು ಹೌದು, ಕಲ್ಯಾಣ ಪ್ರಿಯರು ಹೌದು. ನಾರದ ಬರಬಾರದು ಎನ್ನುವ ಹಾಗೆ ತೀರ್ಮಾನಿಸಿಕೊಂಡದಿದ್ರೆ ಬರದೇ ಉಳಿಯುವವರು ನೀವಲ್ಲ. ಬರಲೇಬೇಕೆನ್ನುವ ಹಾಗೆ ತೀರ್ಮಾನಿಸಿ ನಾವು ಉಳಿದಂತೆ ಹೋಗುತ್ತಾದ್ರೆ ಆ ಕ್ಷಣಕ್ಕೆ ಬರುವವರು ನೀವಲ್ಲ. ಹಾಗೆ ಯಾವ ಕಾಲಕ್ಕೆ ಏನೇನು ಮಾಡಬೇಕೆನ್ನುವುದನ್ನು ಸೂಕ್ಷ್ಮವಾಗಿ ಸೂಕ್ಷ್ಮಪತಿಗಳಾಗಿ ತಿಳಿದು ವ್ಯವಹರಿಸುವವರು ನೀವು. ಇವತ್ತಿನ ದಿವಸ ಇಲ್ಲಿಗೆ ಬರ್ತೀರಿ ಅಂತಾದ್ರೆ ನಿಮ್ಮ ತಿರುಗಾಟದ ಬಗ್ಗೆ ಎಲ್ಲಿಂದ ಪ್ರಾರಂಭಿಸಿ ಎಲ್ಲಿಗೆ ಬಂದವರು, ಎತ್ತನಿಂದ ಇಲ್ಲಿಗೆ ಈ ತಂದಿರಿ, ಲೋಕದ ವಿಚಾರ ಏನೆನ್ನುವುದನ್ನು ಕೇಳಬೇಕು. ಯಾಕೆ ಗೊತ್ತಾ, ಪ್ರಪಂಚದಲ್ಲಿ ವಾರ್ತೆಯನ್ನ ಹೇಳುವವರು ಅನೇಕರು ಸಿಗ್ತಾರೆ. ಆದ್ರೆ ಇತ್ತೀಚೆಗೆಲ್ಲ ಇಡೀ ವಾರ್ತೆ ಕೇಳುವಂತ ಸಂಯಮ ಯಾರಿಗೂ ಇರುವುದಿಲ್ಲ. ಕೇವಲ ಮುಖ್ಯಾಂಶ ಮಾತ್ರ ಕೇಳುವ ಸಂಯಮವು. ನೀವು ನಿಮ್ಮಂತವರು ವಾರ್ತೆ ಹೇಳ್ತೀರಿ ಅಂತಾದ್ರೆ ಅದನ್ನ ಮೈಯೆಲ್ಲ ಕಿವಿಯಾಗಿಸಿಕೊಂಡು ಕೇಳುವ ಹಂಬಲ ನನ್ನ ಪಾಲಿಗೆ. ಅದಕ್ಕಾಗಿ ಪ್ರಪಂಚದಲ್ಲಿ ಏನು ವಿಶೇಷ, ಇಲ್ಲಿಗೆ ಬರುವರೆ ಕಾರಣ ಏನು ಸ್ವಾಮಿ ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಬಂದಂತಹ ನನ್ನಲ್ಲಿ ಕೇಳುವುದಕ್ಕೆ ಮುಂದಾಗ್ತಾ ಇದ್ದೀರಾ, ಲೋಕದ ವಾರ್ತೆ ಏನು ಎನ್ನುವುದಾಗಿ. ಖಂಡಿತ ದೇವರೇ, ನಿಮಗೆ ತಿಳಿಯದೇ ಇದ್ದದ್ದು ಏನು ಉಂಟು ದೇವರೇ? ಈ ಭೂಮಿಯಲ್ಲಿ ಹುಟ್ಟಿದಂತಹ ಒಂದು ಹುಲ್ಲು ಕಡ್ಡಿಯೂ ಸಹ ಅದು ಅಲುಗಾಡುವುದಕ್ಕೆ ನಿನ್ನ ಸಂಕಲ್ಪ ಬೇಕಂತೆ. ಲೋಕದ ಆಗು ಹೋಗುಗಳು ಏನೇನುಂಟು ಅದೆಲ್ಲ ನಿನ್ನ ಸಂಕಲ್ಪದಿಂದಲೇ ನಡೆಯುತ್ತಾ ಇರುವಂತಹದ್ದು ದೇವರೇ. ಶಿಷ್ಟರನ್ನ ರಕ್ಷಿಸುವುದಕ್ಕಾಗು, ದುಷ್ಟರನ್ನ ಸಂಹರಿಸುವುದಕ್ಕಾಗು ಅವತಾರ ಎಂತ ಅವತಾರಿ ಪುರುಷ ನೀನಿದ್ದೀಯ. ಧರ್ಮವನ್ನ ರಕ್ಷಿಸಿ ಅಧರ್ಮವನ್ನ ವಿನಾಶ ಮಾಡುವುದಕ್ಕಾಗಿ ಅವತಾರವನ್ನಿದ್ದಂತಹ ಮಹಾಪುರುಷ ನೀನಿದ್ದೀಯ. ಬಂದಂತಹ ನನ್ನಲ್ಲಿ ಲೋಕದ ವಾರ್ತೆ ನಿನಗೆ ತಿಳಿಯದೇ ಇದ್ದದ್ದು ಏನು ದೇವರೇ? ಮತ್ತೆ ನೀವು ಹೇಳಲಿಕ್ಕೆ ಬಂದವರು ಅಂತ ಅದನ್ನ ನಾನು ಕೇಳಲೇಬೇಕಲ್ಲ? ಹೇಳಲೇಬೇಕು. ಸರಿ, ಮತ್ತೆ ಕರ್ತವ್ಯವೂ ನನ್ನದೇ ಆಗಿದೆ. 3 ಬಳಿಯಲ್ಲಿ 3 ಲೋಕವನ್ನು ಸಂಚರಿಸುವಂತಹ ಕಾರ್ಯ ನನ್ನದು. ವಿಚಾರ ಮತ್ತೇನು ಅಲ್ಲ. ಇವತ್ತು ನನ್ನ ಸಂಚಾರದಲ್ಲಿ ವಿಶೇಷತೆ ಏನು ಹೇಳಿದ್ರೆ ಇದೇ ಪಾರಿಜಾತ ಪುಷ್ಪ. ಈ ಹೂವನ್ನ ನಿಮಗೆ ಕೊಡಬೇಕೆನ್ನುವುದಾಗಿ ಸಂಕಲ್ಪಿಸಿ ಇಲ್ಲಿಯವರೆಗಾಗಿ ಬಂದು ಹೋಗಿದ್ದೇನೆ. ಇದನ್ನು ಸ್ವೀಕಾರ ಮಾಡಬೇಕು. ಈ ಹೂವನ್ನು ನನಗೆ ಕೊಡುವ ಸಲುವಾಗಿ ಇಲ್ಲಿಯವರೆಗಾಗಿ ಬಂದಿದ್ದೇನೆ ಸ್ವಾಮಿ. ನಾರದ ಮುನಿನಾಥ ಕೇಳಯ್ಯ ನೀನಿಪ್ಪ, ನಾರದ ಮುನಿನಾಥ ಕೇಳಯ್ಯ ನೀನಿತ್ತ, ಪಾರಿಜಾತದ ಪುಷ್ಪವು ನೀನಿತ್ತ, ಪಾರಿಜಾತದ ಪುಷ್ಪವು ಈ ಹೂವನ್ನ ಕಂಡಾಗ ನನಗೆ ವಿಶೇಷ ಅನಿಸಿತು. ಇಷ್ಟು ಕಾಲದವರೆಗಾಗಿ ನೀವಿಲ್ಲಿ ಬಂದರೂ ಸಹ ಯಾವುದೇ ವಿಶೇಷತೆಯನ್ನ ವಿಚಾರವನ್ನ ಹೇಳಿದ್ದೆ ಬಿಟ್ರೆ ಯಾವುದೋ ಅಮೂಲ್ಯವಾದದ್ದನ್ನು ನೀವು ತಂದವರಲ್ಲ. ಇವತ್ತು ಒಂದು ಹೂವನ್ನು ನೀವು ಹಿಡ್ಕೊಂಡು ಬಂದಿದ್ದೀರಿ. ಹಾಗಿದ್ರೆ ಈ ಹೂವು ಯಾರಿಗೆ ಯೋಗ್ಯ? ಯಾಕೆ ಗೊತ್ತಾ, ಈ ಹೂವನ್ನೆಲ್ಲ ಆಸೆ ಪಡುವುದಿದ್ರೆ ಯಾರು? ಹೆಣ್ಣು ಮಕ್ಕಳು ಅಲ್ವಾ? ನಾವು ನಮ್ಮಂತವರಿಗೆ ಹೂವನ್ನು ಕೊಟ್ಟರೆ ಏನ್ ಮಾಡ್ತೇವೆ? ಒಮ್ಮೆ ಅದರ ಪರಿಮಳ ಹೇಗುಂಟು ಅನ್ನುವುದನ್ನು ಆಘ್ರಾಣಿಸ್ತೇವೆ. ಆ ನಂತರ ದೇವರ ಪ್ರಸಾದ ಅಂತ ಅದನ್ನು ಮುಡಿಗೇರಿಸಿಕೊಳ್ತೇವೆ. ಅದು ಎಷ್ಟೊತ್ತಿರ್ತದೋ ಅದ್ರ ಪಾಡಿಗೆ ಅದು ಇರ್ತದೆ, ಆಮೇಲೆ ಅದು ಬಿದ್ದು ಹೋಗ್ತದೆ. ಆದ್ರೆ ಹೆಣ್ಣು ಮಕ್ಕಳಿಗೆ ಹಾಗಲ್ಲ. ನೋಡಿ, ಅಲಂಕಾರಕ್ಕೆ ಬಳಸುವ ಹೂವನ್ನು ಅಲ್ವಾ, ಅವರ ಮನಸ್ಸೇ ಹಾಗೆ. ಯಾವುದಾದ್ರೂ ಹೊಸತನ್ನ ಕಂಡ್ರೆ ಅದನ್ನು ಪಡಿಬೇಕೆನ್ನುವಂತ ಆಸೆಗಳು ಇರ್ತದೆ. ಈಗ ನನಗಾಗಿ ನೀವು ತಂದಿದ್ದೀರಿ ಅಂತಾದ್ರೆ ಇದು ಏನು ವಿಶೇಷ ಕೇಳಲೇಬೇಕಾದದ್ದು. ನನಗಾಗಿ ತಂದಿರಿ ಅಂತಾದ್ರೆ ಇದು ಎಲ್ಲಿಂದ ಬಂತು? ಮತ್ತೆ ಇದು ನನ್ನಲ್ಲಿಯೇ ಇರಬೇಕಾದದ್ದು ಅಥವಾ ನನ್ನ ಮೂಲಕವಾಗಿ ಇನ್ನೊಬ್ಬರನ್ನು ಸೇರಲಿಕ್ಕೆ ಇರುವುದಾ? ಈ ಎಲ್ಲ ರೀತಿಯಾದಂತಹ ಪ್ರಶ್ನೆಗಳು ಮನಸ್ಸಿನಲ್ಲಿ ಗೊಂದಲ. ಅದಕ್ಕಾಗಿ ಈ ಹೂವಿನ ವಿಶೇಷತೆ ಏನು, ಎಲ್ಲಿಂದ ಬಂತು, ಇದು ಯಾರಿಗೆ ಯಾವಾಗ ಯೋಗ್ಯ, ಇದೆಲ್ಲವನ್ನ ಹೇಳ್ತೀರ ಸ್ವಾಮಿ? ಎಲ್ಲಿವರೆಗಾಗಿ
ಹುಟ್ಟುವ ಮೊದಲು ಹಾ. ದೇವಲೋಕಕ್ಕೆ ಹೋದವ ಏನು ಅನಿಸ್ತಲ್ಲ ಬಿಡಿ, ದಿನನಿತ್ಯ ನಿಮ್ಮ ತಿರುಗಾಟ ಪ್ರಾರಂಭ ಆಗುದೇ ಆ ಕಡೆಯಿಂದ ಅಲ್ವಾ? ಅದೇ ರೀತಿಯಲ್ಲಿ ದೇವಲೋಕದಲ್ಲಿರುವಂತಹ ನಂದನವನವನ್ನ ಪ್ರವೇಶ ಮಾಡಿ ಹಾ. ಸಂಚಾರ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಹಾ. ಈ ಹೂವು ನನ್ನ ಕಣ್ಣಿಗೆ ಬಿತ್ತು. ಇಷ್ಟು ಕಾಲ ನಿಮ್ಮಲ್ಲಿ ತಿರುಗಾಟ ಮಾಡಿದ್ರು ಕಾಣದೇ ಇರುವಂತ ಹುಡುಗತ್ತಿನ ಕಣ್ಣಿಗೆ ಹೌದು, ನನ್ನನ್ನ ಆಕರ್ಷಿಸಿತು. ಅಂದ್ರೆ ನನ್ನ ತಿರುಗಾಟದಲ್ಲಿ ಎಂತೆಂತ ಹೂಗಳನ್ನೆಲ್ಲ ನೋಡಿದ್ದೇನೆ, ಅಯ್ಯೋ, ಆದ್ರೆ ಹಾ. ಇಂತಹ ಹೂವನ್ನ ಇದೇ ಮೊದಲಾಗಿ ನೋಡ್ತಾ ಇರುವಂತಹದ್ದು. ಹೌದಾ? ಆದ್ರೆ ಹಾ. ಈ ಹೂವನ್ನು ನಾನು ಇಟ್ಕೊಂಡು ಏನಾದ್ರು ಪ್ರಯೋಜನ ಉಂಟೆ ಆಗಿಲ್ಲ ಅಲ್ವಾ? ನನಗೆ ಏನಾದ್ರು ಬೇಕಾಗ್ತದೆ, ನಿನ್ನ ಅವಶ್ಯಕತೆ ಉಂಟಾ? ಇಲ್ಲ. ಇಲ್ಲವೇ ಇಲ್ಲ. ಹಾಗಾಗಿ ಇಂತಹ ವಿಶೇಷವಾಗಿರುವಂತಹ ಹೂವು ಒಬ್ಬ ಯೋಗ್ಯ ವ್ಯಕ್ತಿಗೆ ಸೇರಬೇಕು ಎನ್ನುವುದಾಗಿ ಯೋಚನೆ ಮಾಡಿದೆ. ಸರಿ. ಇದು ಎಲ್ಲೆಲ್ಲೋ ಸಿಗುವಂತಹ ಸಾಮಾನ್ಯವಾದಂತಹ ಪುಷ್ಪ ಇದಲ್ಲ, ಬಹಳ ವಿಶೇಷತೆ ಉಂಟು ಈ ಪುಷ್ಪದಲ್ಲಿ. ಹೌದಾ? ಹೌದಪ್ಪ. ಏನಂತ ವಿಷಯ? ಅಂದು ಸಮುದ್ರ ಮಂಥನದ ಸಂದರ್ಭದಲ್ಲಿ ಹಾ. ಸಿಕ್ಕಿದಂತಹ ಹೂವು ಉದ್ಭವವಾಗಿರುವಂತಹ ಪಾರಿಯಾದ ಪುಷ್ಪ ಇದು. ಓಹೋ, ಸುವಸ್ತುಗಳು. ಹೌದೌದು. ಹಾ. ಇದರ ವಿಶೇಷತೆ ಏನು? ಏನು? ಏಕೋತ್ತರ ಭಾವದಿಂದ ಹಾ. ಸಂಕಲ್ಪ ಉಂಟು ಅಂತಾದ್ರೆ ಹಾ. ಕೇಳಿದ್ದನ್ನ ಕೊಡುವಂತಹ ಪುಷ್ಪ ಇದು. ಹೌದೌದು. ನೀವು ಏನು ಕೇಳ್ತಿರೋ ಅದನ್ನೆಲ್ಲ ಕರುಣಿಸ್ತದೆ. ಹಾಗೆ. ಹೌದೌದು. ಹಾ. ಈಗ ಆರೋಗ್ಯ ಅನಾರೋಗ್ಯ ಇದ್ದವರಿಗೆ ಆರೋಗ್ಯವನ್ನು ಕರುಣಿಸ್ತದೆ, ಸಂತಾನ ಇಲ್ಲದವರಿಗೆ ಸಂತಾನ ಪ್ರಾಪ್ತಿ ಆಗ್ತದೆ, ಈಗ ದಾರಿದ್ರ್ಯ ಇದ್ದವರಿಗೆ ದಾರಿದ್ರ್ಯ ನಿವಾರಣೆ ಆಗ್ತದೆ, ವಿದ್ಯೆಯನ್ನು ಸಂಪತ್ತನ್ನು ಅನೇಕವನ್ನು ಕರುಣಿಸ್ತದೆ. ಹಾ. ಹಾಗೆ. ಹೌದು. ಇಂತಹ ಭೂಲೋಕದಲ್ಲಿ ಯಾಕಿರಬಾರದು ಎಂಬುದಾಗಿ ಯೋಚನೆ ಮಾಡಿ ಅದು ಭೂಲೋಕದಲ್ಲಿ ಬಂದದ್ದೇನು ಇದು ಕೊಡಬೇಕು ಅಂತಾದ್ರೆ ಅಂತವರೇ ಆಗಬೇಕಲ್ವಾ? ಹಾ, ಹಾ. ಅಲ್ವಾ? ಸುವಸ್ತುವನ್ನ ಕೈಗೊಪ್ಪಿಸಬೇಕು ಅಂತಾದ್ರೆ ಅಂತವರಿಗೆ ಕೊಡ ಅಂತವರೇ ಆಗಬೇಕು. ಈ ಭೂಲೋಕದಲ್ಲಿ ಅಂತವರೇ ಯಾರಿದ್ದಾರೆ ಎನ್ನುವುದಾಗಿ ಯೋಚನೆ ಮಾಡಿದಾಗ ಹರಿಯೇ ಕೃಷ್ಣನಾಗಿ ಅವತಾರವನ್ನು ಎತ್ತಿದ್ದಾನೆ. ಅವನ ಮಡಿದಿಯಾಗಿರುವಂತಹ ರುಕ್ಮಿಣೀ ದೇವಿ ಅವಳಿಗೆ ಸೇರಬೇಕೆನ್ನುವುದಾಗಿ ಯೋಚನೆ ಮಾಡಿದೆ. ಆ ಕಾರಣಕ್ಕಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುವುದಿಷ್ಟೇ, ರುಕ್ಮಿಣೀ ದೇವಿಯ ಮುಡಿಸುವಂತ ಆ ಚಂದವನ್ನ ನಾನು ನೋಡಬೇಕು ದೇವರು. ಕಲ್ಯಾಣ ಪ್ರಿಯರು ನೀವು ಅಂತ ನಾನು ಹೇಳಿದೆ. ಹೌದೌದು. ಜೊತೆಗೆ ಕಲಹ ಪ್ರಿಯರು ಅಂತ ಹೇಳಿ ನಮಗೆಲ್ಲ ನೀವು ಕಲ್ಯಾಣ ಪ್ರಿಯರು. ಹೌದೌದು. ನಿಮಗೆ ಆಗದೇ ಇದ್ದವರೆಲ್ಲ ನಿಮ್ಮನ್ನು ಕರೆಯುವುದು ಕಲಹ ಪ್ರಿಯರು ಅಂತ. ಸತ್ಯ ಹೇಳ್ತೇನೆ. ನೀವು ಎಷ್ಟು ಹೂ ತಗೊಂಡ್ಬಂದಿದ್ದೀರಿ? ನನಗೆ 8 ಮಂದಿ ಹೆಂಡತಿಯರಿದ್ದಾರೆ. ನೀವೀಗ ಒಂದು ಹೂ ತಗೊಂಡು ಬಂದು ಇದನ್ನು ನಾನು ರುಕ್ಮಿಣಿಗೆ ಮುಡಿಸುವ ಚಂದವನ್ನು ನೀವು ನೋಡಬೇಕು ಅಂತ ಹೇಳಿದ್ರಿ ಅಂತಾದ್ರೆ ನಾಳೆ ಪ್ರಕರಣ ಏನಾಗ್ತದೆ ಗೊತ್ತಾ? ಮಿತ್ರವಿಂದ ಜಗಳಕ್ಕೆ ಬರ್ತಾರೆ. ರುಕ್ಮಿಣಿಗೆ ಯಾಕೆ ಮುಡಿಸಿರಿ, ನನಗೆ ಯಾಕೆ ಮುಡಿಸಲಿಲ್ಲ ಅಂತ ಕೇಳ್ತಾರೆ. ಅಲ್ಲ ಅಲ್ಲ, ನಿಮ್ಮಲ್ಲಿ ಏನು ಪ್ರಯೋಜನ ಇಲ್ಲ. ಯಾಕೆ ಹೇಳಿ? ನಿಮಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ಸಂಸಾರ ಇಲ್ಲ, ನಿಮಗೆ ಅಂತದ್ದು ಯಾವ ಗೊಡವೆಯೂ ಇಲ್ಲ. ನಮಗಾಗಲ್ಲ, ಒಂದಲ್ಲ ಎರಡಲ್ಲ 8 ಮಂದಿ ಇದ್ದಾರೆ. ನಾಳೆ ಒಬ್ಬೊಬ್ರು ನನ್ನ ಮಾತು ಹೇಳಿದ್ರು ನನಗೆ ಉತ್ತರ ಕೊಡುವುದಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ ನೀವು ಒಂದು ಹೊಲ ತರೋಬೇಡ, ತರುವುದಿಟ್ಟು ಒಂದು 8 ಊಟನ್ನು ಎಲ್ಲರಿಗೂ ಮುಡಿಸ್ತೇನೆ. ಹಾಗಾಗುವುದಿಲ್ಲ. ಸಂಕಲ್ಪ ಮಾತ್ರದಿಂದಾಗಿ ಜೀವನಾಗಿ ಬಂದವ ಆ ಚಂದವನ್ನ ನೋಡಲೇಬೇಕು ನೀವು.